ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಸಿ ಪಿ ಎಮ್ ಪ್ರಾಬ್ಲಮಿನ ಮೇಲೆ ನೆಟ್ವರ್ಕ್ ಡಯಾಗ್ರಾಮ್ ಯಾವ ರೀತಿ ಬರೋದು, ಫ್ಲೋಟ್ ಆ್ಯಂಡ್ ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡೋದನ್ನು ನೋಡೋಣ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟ್ ಈಗ ನಮಗೆ ಅವರು ಜಾಬ್ಸಲ್ಲಿ ಪಾತನ್ನು ಕೊಟ್ಟಿರ್ತಾರೆ, ಅದಕ್ಕೆ ಟೈಮ್ ಅಂತಂದರೆ ಅದಕ್ಕೆ ವ್ಯಾಲ್ಯೂನು ಕೂಡ ಕೊಟ್ಟಿರ್ತಾರೆ ಆಯಿತಾ. ಅದನ್ನು ಯೂಸ್ ಮಾಡಿಕೊಂಡು ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಈಗ 1 ಇಂದ 2ಗೆ ಎಷ್ಟು ಕೊಟ್ಟಿದ್ದಾರೆ ವೇಟ್? 2. 1 ಇಂದ 3, ನೆಕ್ಸ್ಟ್ 1 to 3, 1 to 3ಗೂ ಕೂಡ ವೇಟ್ ಎಷ್ಟಿದೆ? 2 ಇದೆ. 1 to 4, 1 to 4 ವೇಟ್ 1. 2 to 6, 2 ಇಂದ 6ಗೆ 4. 3 ಇಂದ 5ಗೆ ಮತ್ತು 7ಗೆ ಹೋಗಿದೆ, ಆದರೆ 4 ಇಂದ 5ಗೂ ಕೂಡ ಹೋಗಿದೆ ಅಲ್ವಾ, ಅದಕ್ಕೆ ಇಲ್ಲಿ 7 ಬರೆಯೋಣ, ಇಲ್ಲಿ 5. 3 ಇಂದ 5ಗೆ 8, 3 ಇಂದ 7ಗೆ 5 ಇದೆ ವೇಟ್. 4 to 5, 4 ಇಂದ 5ಗೆ 3 ಇದೆ ವೇಟ್. ನೆಕ್ಸ್ಟ್ 6 to 8, 6 to 8 1 ವೇಟ್ ಇದೆ. 7 to 8 4, 5 to 9 5, 8 to 9 3. ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡಾಯಿತು. ಈಗ ನೆಕ್ಸ್ಟ್ ಫೈಂಡ್ ಫ್ಲೋಟ್ ಫಾರ್ ಈಚ್ ಆ್ಯಕ್ಟಿವಿಟಿ ಆ್ಯಂಡ್ ಫೈಂಡ್ ದ ಕ್ರಿಟಿಕಲ್ ಪಾತ್ ಆ್ಯಂಡ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾವು ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡೋಣ, ಅದಾದಮೇಲೆ ಫ್ಲೋಟ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಮತ್ತು ಲೇಟೆಸ್ಟ್ ಫಿನಿಶ್ ವ್ಯಾಲ್ಯೂಸ್ ಬೇಕಾಗಿರುತ್ತೆ. ಅರ್ಲಿಯೆಸ್ಟ್ ಸ್ಟಾರ್ಟ್ ಮತ್ತು ಲೇಟೆಸ್ಟ್ ಫಿನಿಶ್, ಪ್ರತಿಯೊಂದು ನೋಡಿಗೂ ನಾವು ಅರ್ಲಿಯೆಸ್ಟ್ ಸ್ಟಾರ್ಟು ಮತ್ತು ಲೇಟೆಸ್ಟ್ ಫಿನಿಶನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟು ಇನಿಷಿಯಲ್ ಆಗಿ ನಮಗೆ ಯಾವ ವ್ಯಾಲ್ಯೂ ಇರುತ್ತೆ? 0 ಇರುತ್ತೆ ಆಯಿತಾ. ಈಗ 2ಗೆ ಇನ್ಕಮಿಂಗ್ ಆಗಿರುವಂಥ ಆ್ಯರೋ ಯಾವುದಿದೆ? ಒಂದೇ ಇರೋದು 2, ಅದಕ್ಕೆ 0 + 2 ಏನಾಗುತ್ತೆ? 2. ನೆಕ್ಸ್ಟ್ 3ಗೂ ಕೂಡ ಇನ್ಕಮಿಂಗ್ ಆ್ಯರೋ ಒಂದಿದೆ, 0 + 2 2. 4ಗೆ ಒಂದೇ ಇನ್ಕಮಿಂಗ್ ಆ್ಯರೋ, ಅದಕ್ಕೆ 0 + 1 1. ನೆಕ್ಸ್ಟ್ 5ಗೆ ನಮಗೆ 3 ಇಂದ ಒಂದು ಇನ್ಕಮಿಂಗ್ ಇದೆ, 4 ಇಂದ ಇದೆ. ಅದರೊಳಗಡೆ ಯಾವ್ದು ನನಗೆ ಮ್ಯಾಕ್ಸಿಮಮ್ ಆಗುತ್ತೆ? 8 + 2 10, 1 + 3 4, 8 + 2ನ ತೊಗೊಳ್ಬೇಕು, ಅವಾಗೇನಾಯಿತು? 10. ನೆಕ್ಸ್ಟು 7ಗೆ ಏನಾಗಿದೆ? ಇನ್ಕಮಿಂಗ್ ಆ್ಯರೋ ಒಂದೇ ಇದೆ, 5 + 2 ಎಷ್ಟು? 7. 6ಗೂ ಕೂಡ ಒಂದೇ ಆ್ಯರೋ ಇದೆ, 2 + 4 6. 8ಗೆ 2 ಇನ್ಕಮಿಂಗ್ ಆ್ಯರೋ ಇದೆ, 7 + 4 ಎಷ್ಟು? 11, 6 + 1 7, ಅದಕ್ಕೆ 7 + 4ನ ತೊಗೊಳ್ಬೇಕು, 11. 11 + 3 14, 10 + 5 15, ಅದಕ್ಕೆ 15. ಈಗ ಮ್ಯಾಕ್ಸಿಮಮ್ ತೊಗೊಳ್ತಾ ಮಿನಿಮಮ್ ವ್ಯಾಲ್ಯೂ ಬರೋ ಥರ ನಾವು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಹೋಗಬೇಕು. 15 - 3 ಎಷ್ಟು? 12, ಅದಕ್ಕೆ ಮಿನಿಮಮ್ ಯಾವುದಾಗಿದೆ? ಇದಕ್ಕೆ ಇದನ್ನು ತೊಗೊಳ್ಬೇಕು, 15 - 3 12. ಇದಕ್ಕೆ 15 - 5 10. ಇದ್ರದ್ದು ಒಂದೇ ವ್ಯಾಲ್ಯೂ ತೊಗೊಳಕ್ಕೆ ಸಾಧ್ಯ ಅಲ್ವಾ? 12 - 4 ಎಷ್ಟು ಅಂತೇಳಿ ತೊಗೊಳ್ಬೇಕು, 8. 12 - 4 8 ಅಂತೇಳಿ ಬರುತ್ತೆ. ನೆಕ್ಸ್ಟ್ 12 - 1 ಎಷ್ಟು? 11. ನೆಕ್ಸ್ಟ್ ಈಗ 3ಗೆ ನೋಡೋದಾದರೆ ಇದು 2 ತೊಗೊಳ್ಬೋದು. 8 - 5 ನಮಗೆ ಮಿನಿಮಮ್ ಬರುತ್ತಾ, ಅಥವಾ 10 - 8 ಮಿನಿಮಮ್ ಬರುತ್ತಾ ಅಂತೇಳಿ ನೋಡೋದು. 10 - 8 ಎಷ್ಟು? 2, ಅದಕ್ಕೆ 2 ಅಂತೇಳಿ ತೊಗೊಳ್ಬೇಕು. ನೆಕ್ಸ್ಟು ಈಗ ಇದಕ್ಕೆ ನೋಡೋದಾದರೆ 11 - 4 ಎಷ್ಟು? 7, 10 - 3 ಎಷ್ಟು? 7. ಇಲ್ಲಿ ನಮಗೆ 2 - 2 0 ಇದೆ ಮಿನಿಮಮ್. ಈಗ ನಾವು ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದು ಸೇಮ್ ಇದೆ ಅದನ್ನು ನಾವು ಡಬಲ್ ಲೈನ್ ಅಥವಾ ಡಾರ್ಕ್ ಲೈನ್ಸ್ ಮಾಡೋಣ. 1 to 3, 3 to 5, 5 to 9 ನಮಗೆ ಕ್ರಿಟಿಕಲ್ ಪಾತ್ ಬರುತ್ತೆ. ಕ್ರಿಟಿಕಲ್ ಪಾತ್ ಆ್ಯಂಡ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಎಷ್ಟಾಗುತ್ತೆ ಅಂದರೆ 1 to 3, 3 to 5, 5 to 9 ವಿಚ್ ಈಸ್ ಈಕ್ವಲ್ ಟು 15. ಇದು ಕ್ರಿಟಿಕಲ್ ಪಾತ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್.
ನೆಕ್ಸ್ಟ್ ಥರ್ಡ್ ಫೈಂಡ್ ಔಟ್ ಮಾಡಿದ್ವಿ, ಫೈಂಡ್ ಫ್ಲೋಟ್ ಫಾರ್ ಈಚ್ ಆ್ಯಕ್ಟಿವಿಟೀಸ್. ನಾವು ಫ್ಲೋಟನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಟೋಟಲ್ ಫ್ಲೋಟ್ ಅಂತ ಹಾಕೊಳ್ಳೋಣ. ಫೈಂಡ್ ಫ್ಲೋಟ್ ಫಾರ್ ಈಚ್ ಆ್ಯಕ್ಟಿವಿಟೀಸ್. ಎಷ್ಟು ಆ್ಯಕ್ಟಿವಿಟೀಸ್ ಇದೆ ನಮಗೆ, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಈಗ 1 to 2 ಅದಿರೋದಲ್ವ, ಅದನ್ನ ಈ ಕಡೆ ಬರ್ಕೊಳ್ಳೋಣ. ಇಲ್ಲಿ ಜಾಬ್ಸ್ ಅಂತದೆ, ನಾವು ಜಾಬ್ಸ್ ಅಂತಲೇ ತೊಗೊಳ್ಳೋಣ ಆಯಿತಾ. 1 to 2, 1 to 3, 1 to 4, 2 to 6, 3 to 5, 3 to 7, 4 to 5, 6 to 8, 7 to 8, 5 to 9 ಆ್ಯಂಡ್ 8 to 9 ಆಯಿತಾ. ಇದು ಜಾಬ್ಸ್ ಆಯಿತಾ. ಇದಕ್ಕೆ ಪ್ರತಿಯೊಂದಕ್ಕೂ ಫ್ಲೋಟನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ 1 to 2 ಏನೋ 7 minus 0 minus 2 ಎಷ್ಟು ಬರುತ್ತೆ, 5. ಟೋಟಲ್ ಫ್ಲೋಟ್ ಎಷ್ಟು, 5. ನಾವು ಇನ್ನೊಂದು ಯಾವ ಮೆಥಡನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಅಂತಂದರೆ, ಈಗ ಕ್ರಿಟಿಕಲ್ ಪಾತ್ ಯಾವುದಾದ್ರು ಬಂದಿರೋದು 1 to 3, 1 to 3, 3 to 5, 5 to 9. ಈ ಮೂರು ಏನಾಗಿರುತ್ತೆ ನಮಗೆ ಕ್ರಿಟಿಕಲ್ ಪಾತ್ ಬಂದಿರೋದು 0 ಆಗಿರುತ್ತೆ ಆಯಿತಾ. ಅದನ್ನು ಬಿಟ್ಟು ಉಳಿದಿದ್ದನ್ನು ಕ್ಯಾಲ್ಕುಲೇಟ್ ಮಾಡೋದು. ಈಗ 1 to 4 ಮಾಡೋದಾದರೆ 7 minus 0 minus 1 ಎಷ್ಟು, 7 minus 0 minus 1 ನಮಗೆ 6. ನೆಕ್ಸ್ಟು 2 to 6, 2 to 6 11 minus 2 minus 4 5 ಬರುತ್ತೆ. ನೆಕ್ಸ್ಟ್ 3 to 7, 3 to 7 ಅಂತಂದರೆ 8 minus 2 minus 5 1. ನೆಕ್ಸ್ಟ್ 4 to 5. ನೆಕ್ಸ್ಟ್ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, 4 to 5, 10 minus 1 minus 3 6. ನೆಕ್ಸ್ಟ್ 6 to 8, 12 minus 6 minus 1 that is 5. ನೆಕ್ಸ್ಟ್ 7 to 8, 7 to 8, 12 minus 7 minus 4 ಎಷ್ಟು, 1 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ 8 to 9 ಅಂದರೆ 15 minus 11 minus 3 1. ಇದು ಟೋಟಲ್ ಫ್ಲೋಟ್. ಅವರು ಕೊಟ್ಟಿರೋ ಕಂಡೀಷನ್ಸ್ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಟ್ವರ್ಕ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಫ್ಲೋಟನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ ಫಾರ್ ಈಚ್ ಆ್ಯಕ್ಟಿವಿಟಿಗೂ ಕೂಡ. ಈ ಜಾಬ್ಸನ್ನ ನಾವಿಲ್ಲಿ ಏನಂತೇಳಿ ತೊಗೊಳ್ಬೇಕು ಅಂತಂದರೆ ಆ್ಯಕ್ಟಿವಿಟಿ ಅಂತೇಳಿ ತೊಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಕ್ರಿಟಿಕಲ್ ಪಾತ್ ಆ್ಯಂಡ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ಸ್. ಇದನ್ನು ಕ್ರಿಟಿಕಲ್ ಪಾತ್ ಅಂತ ಕರಿತಾ ಹೋಗ್ತೀವಿ. ಇದು ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ಸ್ ಆಗಿರುತ್ತೆ. 15 ನಮಗೆ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್.